ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದಿರು ಲಾರಿಗಳ ಅಬ್ಬರಕ್ಕೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿರೋದು. TV5 ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿರೋದು ಪೊಲೀಸ್ನ ಇಲಾಖೆ. ಒಂದೇ ಕಾರ್ಯಾಚರಣೆಯಲ್ಲಿ 32 ಅದಿರು ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಇದು TV5ನ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. 42 ಲಾರಿ ಚಾಲಕರು ಹಾಗೂ ಮಾಲೀಕರ ವಿರುದ್ಧ FIR ದಾಖಲು. ಸಂಡೂರಿನ ಸೀನಪ್ಪ ಕ್ಯಾಂಪ್ ಬಳಿ ಭರ್ಜರಿ ದಾಳಿ ಮಾಡಲಾಗಿದೆ. ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಪೊಲೀಸರ ಕಠಿಣ ಕ್ರಮ. ವಿದ್ಯಾರ್ಥಿಗಳು ಸಾರ್ವಜನಿಕರ ಪರದಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು. NMDC ಬ್ಲಾಕ್ ಮಾರ್ಗದ ಲಾರಿ ಹಾವಳಿಗೆ ತಾತ್ಕಾಲಿಕ ಬ್ರೇಕ್ ಬೀಳ್ತಾ ಇದೆ. ನಂದಿಹಳ್ಳಿ PG ಸೆಂಟರು ಕಮತೂರು ರಸ್ತೆಯಲ್ಲಿ ಕಟ್ಟುನಿಟ್ಟಿನ ಕಾರ್ಯಾಚರಣೆ. ಜನರ ಆಕ್ರೋಶಕ್ಕೆ ಮಣಿದ ಆಡಳಿತ, ಕಾನೂನಿನ ಚಾಟಿ ಬೀಸಿದ ಸಂಡೂರು ಪೊಲೀಸರು. ಇದು ಆರಂಭ ಮಾತ್ರ. ನಿಯಮ ಮೀರಿದವರ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ TV5 ನಿರಂತರ ವರದಿಯನ್ನು ಬಿತ್ತರಿಸಿತ್ತು. ಇದು TV5ನ ಇಂಪ್ಯಾಕ್ಟ್. ಹಿಂಗಾಗ್ತಾ ಇದೆ, ನೀವು ಗಮನ ಹರಿಸ್ತಾ ಇಲ್ವಾ, ಆ್ಯಕ್ಷನ್ಸ್ ತೆಗೆದುಕೊಳ್ಳಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು. ಹೇಳೋರು ಕೇಳೋರು ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿ ನಾವು ಇದನ್ನು ವರದಿ ಮಾಡಿದ್ದು. ಆದಷ್ಟು ಬೇಗ ಆ್ಯಕ್ಷನ್ಸ್ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಆಗಿತ್ತು. ಇದು TV5 ನಿರಂತರ ವರದಿಯ ಪ್ರತಿಫಲ. ಅದಿರು ಲಾರಿಗಳ ಅಬ್ಬರಕ್ಕೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ರೋಡ್ ಬ್ಲಾಕ್ ಆಯ್ತು ನೋಡ್ರಿ. ಇಲ್ಲಿ ಲೋಕಲ್ ಗಾಡಿ ಯಾವೂ ಇಲ್ಲ, ಬರೀ ಲೋಕಲ್ ಗಾಡಿ ರೋಡ್ ಜಾಮ್ ಮಾಡ್ತವೆ ಅಂತ ಹೇಳಿದ್ರೆ ಯಾರು ಲೋಕಲ್ ಗಾಡಿ ತೋರ್ಸ್ರಿ ಅಂತೇಳಿ. ಹಾಂ, ಡೈಲಿ ರೋಡ್ ಬ್ಲಾಕ್. ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. ಏನು ಸಮಸ್ಯೆ ಆಗ್ತಾ ಇದೆ, ಜನರಿಗೆ ಏನು ಸಮಸ್ಯೆ ಆಗ್ತಿದೆ, ಗ್ರಾಮಸ್ಥರಿಗೆ ಏನು ಸಮಸ್ಯೆ ಆಗ್ತಿದೆ, ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಿಮ್ಮ TV5 ವರದಿಯನ್ನು ಬಿತ್ತರಿಸಿತ್ತು. ಅಧಿಕಾರಿಗಳಿಗೆ ನೇರ ಪ್ರಶ್ನೆಗಳನ್ನು ಕೂಡ ಮಾಡಿದ್ವಿ. ಇದು TV5 ವರದಿಯ ಇಂಪ್ಯಾಕ್ಟ್. TV5 ವರದಿ ಬಿತ್ತರಿಸ್ತಾ ಇದ್ದ ಹಾಗೆಯೇ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಎಲ್ಲವನ್ನ ಒಂದೇ ದಿನದಲ್ಲಿ ತಡೆಯುವಂಥ ಪ್ರಯತ್ನವೂ ಆಗಿದೆ. ಅದಿರು ಲಾರಿಗಳ ಅಬ್ಬರಕ್ಕೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕೋ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಯಾರಾದರೂ ಇದೇ ಥರ ಕೆಲಸ ಮಾಡಿದ್ರೆ ಕಠಿಣ ರೀತಿಯಾದಂಥ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಇದೇ ಸಂದರ್ಭದಲ್ಲಿ ನೀಡಿರೋದು. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಎಷ್ಟು ಲಾರಿಗಳನ್ನು ತಡೆಯುವಂಥ ಪ್ರಯತ್ನ ಆಗಿದೆ ಅಂತ. ಒಂದೇ ಒಂದು ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 32 ಲಾರಿಗಳನ್ನು ತಡೆದಿರೋದು ಪೊಲೀಸ್ ಇಲಾಖೆ. TV5 ವರದಿಯನ್ನು ಬಿತ್ತರಿಸಿತ್ತು. ಇಲಾಖೆಗೆ ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಯಾವಾಗ TV5 ನಿರಂತರ ವರದಿಯನ್ನು ಬಿತ್ತರಿಸಿತು, ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಒಂದೇ ದಿನದಲ್ಲಿ 32 ಲಾರಿಗಳನ್ನು ತಡೆಯುವಂಥ ಪ್ರಯತ್ನ ಇಲ್ಲಾಗಿದೆ. ರೋಡ್ ಬ್ಲಾಕ್ ಆಯ್ತು ನೋಡ್ರಿ. ಇಲ್ಲಿ ಲೋಕಲ್ ಗಾಡಿ ಯಾವೂ ಇಲ್ಲ, ಬರೀ ಲೋಕಲ್ ಗಾಡಿ ರೋಡ್ ಜಾಮ್ ಮಾಡ್ತವೆ ಅಂತ ಹೇಳಿದ್ರೆ ಯಾರು ಲೋಕಲ್ ಗಾಡಿ ತೋರ್ಸ್ರಿ ಅಂತೇಳಿ. ಹಾಂ, ಡೈಲಿ ರೋಡ್ ಬ್ಲಾಕ್. ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಿರಂತರವಾಗಿ ವರದಿಯನ್ನು ಬಿತ್ತರಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ? ಖಂಡಿತವಾಗ್ಲೂ ಈ ರೀತಿಯಾದಂತಹ ಸಮಸ್ಯೆ ಸುಮಾರು ತಿಂಗಳು ಗಂಟಲೆ ನಡೀತಾನೆ ಇತ್ತು. ಲಾರಿಗಳಿಂದ ಸಾಕಷ್ಟು ಜನರು ಹೊರಗಡೆ ಓಡಾಡೋದಕ್ಕೆ ಕಷ್ಟ ಆಗ್ತಿತ್ತು. ಬೀದಿಗೆ ಬಂದಂತ ಶಾಲಾ ಮಕ್ಕಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಓಡಾಟಕ್ಕೆ ಬಹಳಷ್ಟು ಹಿಂಜರಿಕೆಯನ್ನ ಹಾಕ್ತಾ ಇದ್ರು. ಯಾಕಂದ್ರೆ ಅಕ್ರಮವಾಗಿ ಹಾಗೆ ಕೆಲವೊಂದಿಷ್ಟು ಅಲ್ಲಿ ಲಾರಿಗಳು ಗಣಿ ಅಲ್ಲಿ ಮಣ್ಣನ್ನ ತೆಗೆದುಕೊಂಡು ಅಲ್ಲಿ ಇರುವಂತ ಫ್ಯಾಕ್ಟರಿಗಳೇನಿದೆ ಆ ಫ್ಯಾಕ್ಟರಿಗಳಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಕಳಿಸುವಂತ ಕೆಲಸದಲ್ಲಿ ಬರೇ ಕೆಲಸ ಆಯ್ತು ಹೊರತಾಗಿ ಅದು ಲಾರಿಗಳು ತುಂಬಾನೇ ಅಲ್ಲಿ ದಟ್ಟಣೆ ಕೂಡ ಮಾಡ್ತಾ ಇತ್ತು. ಈ ಕುರಿತಾಗಿ TV5 ಕೂಡ ಒಂದು ಸುದ್ದಿಯನ್ನು ಸಹ ಬಿತ್ತರಿಸಿತ್ತು. ಆ ಸುದ್ದಿಯನ್ನ ಬಿತ್ತರಿಸಿದ ಬಳಿಕ
ಅಧಿಕಾರಿಗಳು ಸಹ ಎಚ್ಚೆತ್ಕೊಂಡು ಕೆಲವೊಂದಿಷ್ಟು ದಾಖಲಾತಿ ಇಲ್ಲದೆ ಓಡಾಡ್ತಾ ಇರುವಂತ ಲಾರಿಗಳಾಗಿರ್ಬೋದು ಅವುಗಳಿಗೆಲ್ಲವೂ ಕೂಡ ದಂಡ ಹಾಕುವಂತವನ್ನ ಕೆಲಸ ಕೂಡ ಮಾಡಲಿದೆ. ನಿಜಕ್ಕೂ ಅಲ್ಲಿ 42 ಲಾರಿಗಳು ಜೊತೆಗೆ ಮಾಲೀಕರ ವಿರುದ್ಧ ಕೂಡ FIR ಕೂಡ ದಾಖಲಾಗಿದೆ. ಒಂದೇ ದಿನದಲ್ಲಿ 32 ಲಾರಿಗಳೀಗ ಸೀಸ್ ಆಗಿವೆ. ಅಂದ್ರೆ ಅಧಿಕೃತವಾಗಿ ಲಾರಿಗಳನ್ನ ನಿಯಮಗಳ ಮೂಲಕನೇ ಓಡಿಸ್ಬೇಕಾಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ದಾಖಲಾತಿಗಳು ಇದೆ, ಜೊತೆಗೆ ಲೋಡ್ ಎಷ್ಟು ತಗೊಂಡು ಹೋಗ್ಬೇಕಂತ ಇರುತ್ತೋ ಅಷ್ಟೇ ಲೋಡ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಆಮೇಲೆ ಲಾರಿಗಳ ಮೇಲೆ ಟಾರ್ಪಲ್ ಹಾಕ್ಬೇಕಾಗತ್ತೆ, ಅವು ಯಾವ ಕೂಡ ಹಾಕಿರಲ್ಲ. ಬೇಕಾಬಿಟ್ಟಿಯಾಗಿ ಸಂಡೂರ್ನ ಸುತ್ತಮುತ್ತ ಏನ್ ಕ್ಯಾಂಪ್ ಏನಿದೆ ಆ ಕ್ಯಾಂಪ್ ಬಳಿ ಕೆಲವೊಂದಿಷ್ಟು ಲಾರಿಗಳು ಓಡಾಟ ನಡೀತಾನೆ ಇತ್ತು. ದಿನನಿತ್ಯ ಆ ನಂದಿಹಳ್ಳಿ PG ಸೆಂಟರ್ ಆಗಿರ್ಬೋದು, ಕಂಸೂರ್ ಆಗಿರ್ಬೋದು, ಈ ರಸ್ತೆಯಲ್ಲಿ ಸಾಕಷ್ಟು ಜನರು ಓಡಾಟಕ್ಕೆ ಬಹಳಷ್ಟು ಹಿಂಸೆಯನ್ನ ಪಡ್ಕೊಳ್ತಾ ಇದ್ರು. ಯಾವಾಗ ಈ ರಸ್ತೆ ಮುಕ್ತಿ ಸಿಗುತ್ತೆ ಅನ್ನೋದು ಕೂಡ ಇಲ್ಲೇ ಜನರ ನೋವು ಕೂಡ ಆಗಿತ್ತು. ಯಾಕಂದ್ರೆ ಈಗ ಸಂಡೂರಿನ ಕೆಲವೊಂದಿಷ್ಟು ಫ್ಯಾಕ್ಟರಿಗಳಲ್ಲಿ ಕನ್ವೇಯರ್ ಬೆಲ್ಟ್ ಅಂತ ಬರುತ್ತೆ. ಕನ್ವೇಯರ್ ಬೆಲ್ಟ್ ಮುಖಾಂತರನೇ ಅದಿರನ್ನ ಸಾಗಾಟ ಮಾಡಬೇಕು ಅನ್ನುವಂಥದ್ದು ಕೂಡ ರೂಲ್ಸ್ ಇರುತ್ತೆ. NMDC ಇಂದ ಕೂಡ ಆಗಿರ್ಬೋದು. ಇವೆಲ್ಲವೂ ಒಂದಿಷ್ಟು ಬಹುಮುಖ್ಯವಾದಂತ ಫ್ಯಾಕ್ಟರಿಗಳಲ್ಲಿ ಈಗ ಕನ್ವೇಯರ್ ಬೆಲ್ಟ್ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ 86 ಲಕ್ಷ ಟನ್ ಏನಿದೆಯಲ್ಲ ದಿನನಿತ್ಯ ಸಾಕಷ್ಟು ಈ ಲಾರಿಗಳ ಮುಖಾಂತರನೇ ಕಾರ್ಖಾನೆಗಳಿಗೆ ಹೋಗೋದ್ರಿಂದಾಗಿ ಜನರಿಗೂ ಕೂಡ ಸಾಕಷ್ಟು ನೋವು ಉಂಟಾಗ್ತದೆ. ಯಾಕಂದ್ರೆ ಆ ಗಾಳಿಯಿಂದ ಆ ಲಾರಿಯಿಂದ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಧೂಳು ಬರುತ್ತೆ, ಧೂಳು ಡಸ್ಟ್ ಆಗುತ್ತೆ, ಮತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಉಂಟು ಮಾಡ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಅಧಿಕಾರಿಗಳ ಜೊತೆ ಹಿಡಿಚಾಪವನ್ನು ಹಾಕ್ತಾ ಇದ್ರು. ಈ ಘಟನೆಯ ಕುರಿತಾಗಿ TV5 ಕೂಡ ಸುದ್ದಿಯನ್ನ ಬಿತ್ತರಿಸಿದ್ರು. TV5 ಸುದ್ದಿ ಬಿತ್ತರಿಸ್ತಿದ್ದ ಹಾಗೆ ಯಾರೆಲ್ಲ ಆ ರೀತಿಯಾಗಿ ನಿಯಮಗಳನ್ನ ಪಾಲನೆ ಮಾಡದೆ, ಜೊತೆಗೆ ಎದುರುಗಡೆ ಯಾವ್ದಾದ್ರು ವೆಹಿಕಲ್ಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಜಾಗ ಮಾಡಿ ಕೊಡದೆ ಹೋದಂತ ಸಂದರ್ಭದಲ್ಲಿ ನೀವೇ ಸ್ವತಃ ವಿಡಿಯೋನ ಮಾಡಿಕೊಡ್ಬೇಕಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಸಾರ್ವಜನಿಕರಿಗೆ ಹೇಳಿದ್ದಾರೆ. ಈಗ ಅಲ್ಲಿ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಹಾಕಿದ್ದಾರೆ. ಇನ್ಯಾರಾದ್ರೂ ಈ ನಿಯಮಗಳನ್ನ ಮೀರಿದ್ರೆ ಇನ್ನೂ ಅವ್ರಿಗೆ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಈಗ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಸದ್ಯ ಇದೊಂದು TV5 ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗೆ. ರೋಡ್ ಬ್ಲಾಕ್ ಆಯ್ತು ನೋಡ್ರಿ.